ಸಮಯದ ಈ ತರಗತಿಗೆ ತಮ್ಮೆಲ್ಲರ ಜೊತೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜಶಾಸ್ತ್ರದ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಸಾಮಾಜಿಕ ಸ್ತರ ವಿನ್ಯಾಸ ಮುಂದುವರೆದ ಅಧ್ಯಾಯವನ್ನು ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ. ಕಳೆದ ಒಂದು ಅವಧಿಯಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೇನು, ಆ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಶಿಕ್ಷಣ ಮತ್ತು ಅಸಮಾನತೆ, ಲಿಂಗತ್ವ ಮತ್ತು ಅಸಮಾನತೆ, ಈ ಶಿಕ್ಷಣ ಮತ್ತು ಅಸಮಾನತೆಯಲ್ಲಿ 45ನೇ ವಿಧಿ, 86ನೇ ತಿದ್ದುಪಡಿ, 29 ಮತ್ತು 30ನೇ ವಿಧಿ ಏನನ್ನ ತಿಳಿಸ್ತದೆ ಅಂತಕ್ಕಂತಹ ಅಂಶವನ್ನ ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ ಮಕ್ಕಳೇ. ಅದೇ ರೀತಿಯಲ್ಲಿ ಭಾರತದಲ್ಲಿ ರಕ್ತಹೀನತೆಯಿಂದ ಮಕ್ಕಳು ಬಳಲಿಕ್ಕೆ ಕಾರಣ ಏನು ಹಾಗೂ ರಕ್ತಹೀನತೆಯಿಂದ ಗರ್ಭಿಣಿಯರ ಸುತ್ತ ಸಾವನ್ನ ಅಪ್ಪಲಿಕ್ಕೆ ಕಾರಣ, ಇವೆಲ್ಲದರ ಬಗ್ಗೆ ಚರ್ಚೆಯಾದ ನಂತರ ನಾವು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡಿದ್ವಿ ಮಕ್ಕಳು. ಆ 4 ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು. ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಸಾಮಾಜಿಕವಾದುದು. ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವುದು ಸರ್ವವ್ಯಾಪಿಯಾದದ್ದು. ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವುದು ಪುರಾತನವಾದದ್ದು ಮತ್ತು ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವುದು ವಿವಿಧ ರೂಪಗಳಲ್ಲಿ ಇದೆ ಅನ್ನುವಂತಹ ವಿಷಯವನ್ನು ಕಳೆದ ಒಂದು ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ ಮಕ್ಕಳಲ್ಲಿ. ಸಾಮಾಜಿಕ ಸ್ತರ ವಿನ್ಯಾಸ ಯಾವ ರೂಪಗಳಲ್ಲಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಒಂದೇ ರೂಪದಲ್ಲಿಲ್ಲ. ಅವು ಹಲವು ವಿಭಿನ್ನವಾಗಿರ್ತಕ್ಕಂತಹ ರೂಪದಲ್ಲಿ ಹೊಂದಿದೆ. ಹಾಗೆ ಪ್ರಾಚೀನ ಸಮಾಜದಿಂದ ಡಿಜಿಟಲ್ ಸಮಾಜದವರೆಗೆ ಸಾಮಾಜಿಕ ಸ್ತರ ವಿನ್ಯಾಸದ ವ್ಯಾಪ್ತಿ ಪ್ರಮುಖ ರೂಪಗಳನ್ನು ಪಡ್ಕೊಂಡಿರ್ತಕ್ಕಂಥ ನಾವಿಲ್ಲಿ ತಿಳ್ಕೊಳ್ಬೇಕು ಮಕ್ಕಳೇ. ಮೊದಲನೆಯ ರೂಪ ಯಾವುದು ಅಂದ್ರೆ ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳು. ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಆದಿವಾಸಿಗಳು. ಮತ್ತೆ ಇದು ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಬರ್ತಕ್ಕಂಥ ಒಂದು ಹಂತ ಶ್ರೇಣಿ. ಪ್ರಾಚೀನ ಕಾಲ ಇದ್ದಂತ ಒಂದು ಆದಿವಾಸಿ ಸಮಾಜ ಹೇಗಿತ್ತು ಅಂತಕ್ಕಂಥದನ್ನ ಈ ಒಂದು ಸಮಾಜದ ನಾವಿಲ್ಲಿ ತಿಳ್ಕೊಳ್ತೀವಿ. ಇನ್ನೊಂದು ರೂಪ ಇದೆ ಗುಲಾಮಗಿರಿ. ಇಲ್ಲಿ ಶ್ರೀಮಂತರು ಕೆಲವೊಂದು
ಒದಗಿಸಿ ಅವರ ಜೀವನ ಪರ್ಯಂತವಾಗಿ ಆ ಶ್ರೀಮಂತರ ಮನೆಯಲ್ಲೇ ದುಡಿತಕ್ಕಂಥದ್ದು. ಆ ದುಡಿದ ಆ ನಂತರ ಅವನ ಮಗನ ಸಹಿತ ಕಂಟಿನ್ಯೂ ಮುಂದುವರಿತಾ ಅದೇ ಮನೆಯಲ್ಲಿ ಜೀತಕ್ಕಾಗಿ ಈ ಗುಲಾಮಗಿರಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ದ ಮಕ್ಕಳೇ. ಇಲ್ಲ ಮೂರನೇ ರೂಪ ಎಸ್ಟೇಟ್ ಪದ್ಧತಿ. ಮತ್ತೆ ನಾವಲ್ಲಿ ಈ ಎಸ್ಟೇಟ್ಗಳನ್ನು ನಾವು ಎಲ್ಲಿ ನೋಡ್ತೀವಿ? ವೆರಿ ಗುಡ್, ಚಿಕ್ಕಮಗಳೂರು ಕಡೆ ಹೋಗ್ತೀವಿ. ಇಲ್ಲಿ ಚಹಾ ತೋಟ, ಕಾಫಿ ತೋಟಗಳನ್ನು ನೋಡ್ತೀವಿ. ಈ ಜೀವನದಲ್ಲಿ ಇರ್ತಕ್ಕಂಥ ಅಥವಾ ಕೆಳವರ್ಗದ ಜನರನ್ನ ಕರ್ಕೊಂಡು ಹೋಗಿ ಅವರಿಗೆ ದಿನದ ವೇತನವನ್ನು ನೀಡ್ತಾ ಅಥವಾ ಇಲ್ಲ ಆ ಒಂದು ಕೆಳವರ್ಗ ಜನರನ್ನ ಕರ್ಕೊಂಡು ಹೋಗಿ ಅವರಿಗೆ ಊಟವನ್ನು ಹಾಕದಷ್ಟೇ, ನಂತರ ಅವ್ರು ಹೇಳ್ಬೇಕು ಆ ತೋಟದಲ್ಲೇ ಅವರು ಕೆಲಸವನ್ನ ಮಾಡತಕ್ಕಂಥ ಪದ್ಧತಿ ಇತ್ತು. ಮತ್ತೆ ಇದಾದ ಬರ್ತಕ್ಕಂಥದ್ದು ವರ್ಣ ಪದ್ಧತಿ. ವರ್ಣ ಪದ್ಧತಿ ಅಥವಾ ವರ್ಣಬೇರಿ. ಸೊ ಇಲ್ಲಿ ವರ್ಣ ಪದ್ಧತಿ ಅಂತಕ್ಕಂಥದ್ದು ಬಿಳಿಯರು ಮತ್ತು ಕರಿಯರು, ಶ್ವೇತವರ್ಣೀಯರು. ಸೊ ಇಲ್ಲಿ ಮಕ್ಕಳೇ ಈ ಬಿಳಿಯರು ಅಥವಾ ಶ್ವೇತವರ್ಣೀಯರು ಕರಿಯರ ಮೇಲೆ ಮಾಡತಕ್ಕಂಥ ಒಂದು ದಬ್ಬಾಳಿಕೆ ಇದೆ. ಆ ಬಿಳಿಯರು ಕರಿಯರನ್ನ, ಕರಿವರ್ಣದವರನ್ನ ಅವರಿಗೆ ಹಿಂಸೆಯನ್ನು ಕೊಟ್ಟು ಕೆಲಸವನ್ನು ದುಡಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಈ ವರ್ಣ ಪದ್ಧತಿಯಲ್ಲಿತ್ತು ಮಕ್ಕಳೇ. ಇನ್ನು ಒಂದು ಐದನೇ ಪದ್ಧತಿ ಜಾತಿ ಪದ್ಧತಿ. ಇಲ್ಲಿ ಮಕ್ಕಳೇ ಯಾವುದೇ ಒಂದು ಮಗು ಹುಟ್ಟದಾಗ ಜಾತಿಯನ್ನು ಹೊತ್ತು ಬಂದಿರೋದಿಲ್ಲ. ಬೆಳೆದು ಆದ್ಮೇಲೆ ನಾವು ಅವನ ಆ ಜಾತಿ ಇವನು ಈ ಜಾತಿ ಅಂತಕ್ಕಂಥ ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡ್ತೇವೆ. ಹಾಗಾಗಿ ಈ ಜಾತಿ ಪದ್ಧತಿ ವ್ಯವಸ್ಥೆಯಲ್ಲಿ ಇವತ್ತಿಗೂ ಸಹಿತ 21ನೇ ಶತಮಾನಕ್ಕೆ ಬಂದರೂ ಸಹಿತ ಇವತ್ತು ನಮ್ಮ ಒಂದು ದೇಶದಲ್ಲಿ ಜಾತಿ ವ್ಯವಸ್ಥೆ ಪದ್ಧತಿ ಇರ್ತಕ್ಕಂಥ ನಾವಿಲ್ಲಿ ನೋಡಬಹುದು. ಮತ್ತೆ ಇದಾದ ನಂತರ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅಂತ. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅಥವಾ ವರ್ಣ ವ್ಯವಸ್ಥೆ ಭಾರತದಲ್ಲಿ ಮೊದಲು ರೂಢಿಯಲ್ಲಿತ್ತು. ವರ್ಣ ವ್ಯವಸ್ಥೆ ವೇದಗಳ ಕಾಲದ ಸಮಾಜದಲ್ಲಿ ಈ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ರೂಪುಗೊಂಡು ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಇಲ್ಲಿ ಚಾತುರ್ವರ್ಣ ಅಂತ ಒಂದು ಶಬ್ದ ಬರ್ತದೆ ಮಕ್ಕಳೇ. ಚಾತುರ್ವರ್ಣ. ಇಲ್ಲಿ ಚಾತುರ್ವರ್ಣ, ಈ ಚಾತುರ್ವರ್ಣ
ಚಾತುರ್ವರ್ಣ ಪದ್ಧತಿ ಅಂತಕ್ಕಂಥದ್ದು ಚಾತುರ್ವರ್ಣ. ಚಾತುರ್ ಅಂದ್ರೆ 4 ವರ್ಣ ಪದ್ಧತಿ. ಇದು ಅಂದ್ರೆ 4 ಜಾತಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಮಕ್ಕಳೇ. ಚಾತುರ್ ಅಂದ್ರೆ 4 ವರ್ಣ ಪದ್ಧತಿ. ಈ 4 ವರ್ಣ ಪದ್ಧತಿ ಮೊದಲು ನಮ್ಮ ದೇಶದಲ್ಲಿತ್ತು ಅಂತ. ಅಂದ್ರೆ ಆ 4 ವರ್ಣ ಪದ್ಧತಿ ಯಾವ್ಯಾವುದಂದ್ರೆ, ಒಂದು ಬ್ರಾಹ್ಮಣರು, ಇನ್ನೊಂದು ಕ್ಷತ್ರಿಯರು, ಇನ್ನೊಂದು ವೈಶ್ಯರು, ಇನ್ನು 4ನೇದು ಶೂದ್ರರು. ನೋಡಿ, ಹಾಗಾದ್ರೆ ಈ ಚಾತುರ್ವರ್ಣ ಯಾವ್ಯಾವು ಅಂದ್ರೆ, ಒಂದು ಬ್ರಾಹ್ಮಣ, 2 ಕ್ಷತ್ರಿಯ, 3 ವೈಶ್ಯ, 4ನೇದು ಶೂದ್ರರು. ಹೀಗೆ 4ನೇದು ಶೂದ್ರ. ಹೀಗೆ ಈ 4 ವರ್ಣ ಪದ್ಧತಿಗೆ ನಾವಿಲ್ಲಿ ಚಾತುರ್ವರ್ಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಬ್ರಾಹ್ಮಣರಿದ್ದಾರೆ. ಆ ಬ್ರಾಹ್ಮಣರು ಇವ್ರ ಕೆಲಸ ಏನಪ್ಪ ಅಂದರೆ, ಇವ್ರ ಕೆಲಸ ಕೇವಲ ಅಧ್ಯಯನ ಮಾಡುವುದು ಅಥವಾ ಅಧ್ಯಾಪನ ಮಾಡುವುದು. ಯಾವುದು? ಬ್ರಾಹ್ಮಣ. ಇವರು ಅಧ್ಯಯನ ಅಥವಾ ಅಧ್ಯಾಪನ. ಅಧ್ಯಯನ ಅಥವಾ ಅಧ್ಯಾಪನ ಮಾಡತಕ್ಕಂಥದ್ದು ಬ್ರಾಹ್ಮಣರ ಒಂದು ವೃತ್ತಿಯಾದರೆ, ಕ್ಷತ್ರಿಯ ಈತ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳೋನು. ಯಾರು? ಕ್ಷತ್ರಿಯ ರಾಜ್ಯಾಡಳಿತ ಮಾಡ್ತಾ ಇದ್ದ. ಇನ್ನು ವೈಶ್ಯ ಇವರು ವ್ಯಾಪಾರ ವ್ಯವಹಾರ ಇವರು. ಇನ್ನು ಶೂದ್ರರು ಕೃಷಿ ಚಟುವಟಿಕೆಯನ್ನ ಮಾಡ್ತಕ್ಕಂಥ. ನೋಡಿ, ಇವರು ಮಾಡತಕ್ಕಂಥ ಕರ್ಮದ ಮೇಲೆ ಅಥವಾ ಕೆಲಸದ ಮೇಲೆ ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಬ್ರಾಹ್ಮಣರು ಅಧ್ಯಯನ ಮಾಡುವುದು, ಅಧ್ಯಾಪನ ಮಾಡೋದು. ಇನ್ನೊಂದು ಮಾಡ್ತಾರೆ ಅವ್ರು ಯಾರು? ಹೋಮ ಹವನ ಮಾಡ್ತಕ್ಕಂಥದ್ದು. ಅಂದ್ರೆ ಯಜ್ಞ ಯಾಗಾದಿಗಳ ಜೊತೆ ಮಾಡ್ತಾರೆ ಯಾರು? ಬ್ರಾಹ್ಮಣ ವರ್ಗದವರು. ಇನ್ನು ಅದೇ ರೀತಿಯಾಗಿ ಕ್ಷತ್ರಿಯರು ರಾಜ್ಯಾಡಳಿತವನ್ನು ಮಾಡತಕ್ಕಂಥವ್ರು. ವೈಶ್ಯರು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದು. ಇನ್ನು ಕೊನೆ ಇರತಕ್ಕಂಥ ಶೂದ್ರರು, ಇವರು ಕೃಷಿಕರಾಗಿ ಕಾರ್ಮಿಕರಾಗಿ ಕೆಲಸವನ್ನ ನಿರ್ವಹಿಸತಕ್ಕಂಥವ್ರು ಶೂದ್ರ ಮಕ್ಕಳು. ಇನ್ನು ಈ ಶೂದ್ರರಿಗಿಂತ ಕೆಳವರ್ಗದಲ್ಲಿರ್ತಕ್ಕಂಥವ್ರು ಇನ್ನೊಂದು 5ನೇ ವರ್ಗ. ಯಾರು? ಶೂದ್ರರಿಗಿಂತ ಕೆಳಗಿನವರಾಗಿರ್ತಕ್ಕಂಥವ್ರು 5ನೇ ವರ್ಗ. ಈ 5ನೇ ವರ್ಗಕ್ಕೆ ನಾವು ಏನಂತ ಕರಿಬೇಕಂದ್ರೆ, ಕೊನೆಯದು ಅಂತ್ಯಜರ. ಅಂತ್ಯಜರ ಸ್ಥಿತಿ ಅಥವಾ ಅಂತ್ಯಜರ ಅಂದ್ರೆ ಅಸ್ಪೃಶ್ಯರು ಅಂತ ಕರೀತಾರೆ. ಹಾಗಾಗಿ ಅಂತ್ಯಜರ. ಅಂತ್ಯಜರ ಅಂದ್ರೆ ಅಸ್ಪೃಶ್ಯರು.
ಕ್ಷತ್ರಿಯ ಅವರ ಕೆಲಸ ಏನು, ವೈಶ್ಯ ಅವರ ಕೆಲಸ ಏನು, ಮತ್ತು ಶೂದ್ರ ಇವರ ಒಂದು ವೃತ್ತಿಗಳನ್ನು ನಾವು ಇವತ್ತು ನೋಡಿದ್ವಿ. ಹಾಗಾಗಿ ಇವರ ವೃತ್ತಿಯಾಗಿ ಈ ಶೂದ್ರರಿಗಿಂತ ಕೆಳಗಡೆ ಬರ್ತಕ್ಕಂಥ ವರ್ಗ ಐದನೇ ವರ್ಗ. ಈ ಐದನೇ ವರ್ಗದವರು ನಾವು ಏನಂತ ಕರಿತೇವೆ ಅಂದ್ರೆ ಅಂತ್ಯಜರು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅಂತ್ಯಜರ ಸ್ಥಿತಿ ಅಂತಕ್ಕಂಥದ್ದು ಹೇಗಿತ್ತು ಅಂತಕ್ಕಂಥದ್ದು ನಾವು ಹಂಗೆ ಕಲ್ಪನೆ ಮಾಡ್ಕೋಬೇಕಂದ್ರೆ, ಈ ಅಂತ್ಯಜ ಅಥವಾ ಅಸ್ಪೃಶ್ಯರ ಸ್ಥಿತಿ ಇವರೇನು ಮನುಷ್ಯರೇ ಅಲ್ವೇನೋ ಅನ್ಬೇಕು. ಹಾಗೆ ಈ ಅಸ್ಪೃಶ್ಯ ಸ್ಥಿತಿ ಇತ್ತು ಮಕ್ಕಳೇ. ಇಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆಯ ಒಂದು ವರ್ಣ ವ್ಯವಸ್ಥೆ ಅವರು ಹುಟ್ಟಿದೊಂದಿಗೆ ಅಸ್ತಿತ್ವಕ್ಕೆ ಬಂತು. ವರ್ಣ ವ್ಯವಸ್ಥೆ ಯಾವಾಗ ಹುಟ್ಟಿಬಂತು ಅವಾಗನೇ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅಸ್ತಿತ್ವಗಳನ್ನ ಪಡ್ಕೊಳ್ತು. ಮತ್ತೆ ಇನ್ನೊಂದಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ, ಇದರಲ್ಲಿ ನಮ್ಮಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯರು ಅಂತ ನಾವು ತಗೊಂಡಾಗ ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ ಅಸಮಾನತೆಯ ಮೂಲಕ ರೂಪುಗೊಂಡದ್ದು ಯಾವುದು? ಸ್ಪೃಶ್ಯ ಮತ್ತು ಅಸ್ಪೃಶ್ಯ. ಹಾಗಾದ್ರೆ ಅಸ್ಪೃಶ್ಯ ಅಂದ್ರೆ ಏನಂದ್ರೆ, ಈ ಅಸ್ಪೃಶ್ಯರು ಅಂದ್ರೆ ಮುಟ್ಟಬಾರದ, ಮುಟ್ಟಲಾಗದ ಅನ್ನುವ ಅರ್ಥನ ಕೊಡ್ತಾನೆ. ಹಾಗಾದ್ರೆ ಇಲ್ಲಿ ಈ ಅಸ್ಪೃಶ್ಯರು ಅಂದ್ರೆ ಏನಂತ ಕರೀತಾರೆ? ಮುಟ್ಟಲಾಗದ ಅಥವಾ ಮುಟ್ಟಬಾರದ. ಮುಟ್ಟಬಾರದು ಅಂದ್ರೆ ಈ ಅಸ್ಪೃಶ್ಯರನ್ನು ನಾವು ಮುಟ್ಟಬಾರ್ದಾಗಿತ್ತು ಅಥವಾ ಮುಟ್ಟಲಾಗದೇ ಇರತಕ್ಕಂಥ ವಸ್ತುವಿನ ರೀತಿಯನ್ನು ನೋಡ್ತಾ ಇದ್ವಿ. ಹಾಗೆಯೇ ಬ್ರಿಟಿಷ್ ಸರ್ಕಾರ 1935 ಬ್ರಿಟಿಷ್ ಸರ್ಕಾರ 1935ರಲ್ಲಿ 35ರ ಒಂದು ಕೇಂದ್ರ ಕಾಯ್ದೆಯ ಮೂಲಕ, ಸೆಂಟ್ರಲ್ ಆಕ್ಟ್ ಅಂತ ಕೇಂದ್ರ ಕಾಯ್ದೆ, ಬ್ರಿಟಿಷ್ ಸರ್ಕಾರ 1935ರ ಸೆಂಟ್ರಲ್ ಆಕ್ಟ್ ಮೂಲಕ ಭಾರತದಲ್ಲಿರ್ತಕ್ಕಂಥ ಅಸ್ಪೃಶ್ಯ ವರ್ಗ ಮತ್ತು ಗುಡ್ಡಗಾಡು ಜನರನ್ನ ಏನಂತಕ್ಕಂದ್ರಪ್ಪ ಅಂದ್ರೆ ಪರಿಶಿಷ್ಟ ಜಾತಿಯವರು ಮತ್ತು ಪರಿಶಿಷ್ಟ ಪಂಗಡದವರು ಅಂತೇಳಿ ಹೆಸರಿಸ್ತಾ ಹೋಯ್ತು. ಯಾವುದು? 1935ರ ಕೇಂದ್ರ ಸರ್ಕಾರ ಕಾಯ್ದೆ ಅಥವಾ ಸೆಂಟ್ರಲ್ ಆಕ್ಟ್. ಸೊ ಇಲ್ಲಿ ಹೇಳ್ತಾರೆ, ಭಾರತದ ಅಸ್ಪೃಶ್ಯ ವರ್ಗದವರನ್ನ ಮತ್ತು ಗುಡ್ಡಗಾಡು ವರ್ಗದವರನ್ನ ಪರಿಶಿಷ್ಟ ಜಾತಿಯವರು ಮತ್ತು ಪರಿಶಿಷ್ಟ ಪಂಗಡದವರು ಅಂತೇಳಿ ಬ್ರಿಟಿಷ್ ಸರ್ಕಾರ ಹೆಸರಿಸಲಾಯಿತು ಮಕ್ಕಳೇ. ಈಗಾಗಲೇ ನಾವು ಒಂದು ಕಲ್ಪನೆಯನ್ನು ನೋಡ್ತಾ ಇದ್ದೀವಿ ಮಕ್ಕಳೇ. ಪ್ರತಿ ಶನಿವಾರ ಮತ್ತು ಭಾನುವಾರದಲ್ಲಿ ನಿಮ್ಮ ದೂರದರ್ಶನ ವಾಹಿನಿಯಲ್ಲಿ ನೋಡ್ತಾ ಇದ್ದೀವಿ. ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಹೊರಗಿನಿಂದ ಬಂದವರು, ಊರಿನ ಹೊರಗಡೆ ನೆಲೆಸಿದರು ಅಥವಾ ಊರಿನ ಒಳಗಡೆ ಇದ್ದರೂ ಸಹಿತ ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತು ಎಂಬುದನ್ನ ವಿಶ್ಲೇಷಣೆ ಮಾಡಿದರೆ ಈ ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯರು ಯಾರು ಅಂತಕ್ಕಂಥ ಅಂಶ ಅರ್ಥವಾಗ್ತದೆ ಅನ್ನುವ ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ. ಮಕ್ಕಳಲ್ಲಿ ಗಾಂಧೀಜಿಯವರು ಮಾತಾಡ್ತಾರೆ, ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರಾರ್ಹವಾದ ಅಭಿವ್ಯಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಸಮಾಜದಲ್ಲಿ ಅತ್ಯಂತ ತಿರಸ್ಕಾರವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಹಿಂದೂ ಸಮಾಜವನ್ನ ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ. ಇವತ್ತು ನಾವು 21ನೇ ಶತಮಾನದಲ್ಲಿ ಬಂದರೂ ಸಹಿತ ಕೆಲವೊಂದು ಸಮಾಜದಲ್ಲಿ ಮತ್ತು ಇಂದಿಗೂ ಸಹಿತ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ನಾವು ಪ್ರತಿಯೊಂದು ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ. ನಾವೀಗ ಅವರಿಗಾಗಿನೇ ವಿಶೇಷವಾಗಿರ್ತಕ್ಕಂತಹ ತಟ್ಟೆ ಮತ್ತು ಲೋಟಗಳನ್ನ ಸಪರೇಟ್ ಆಗಿ ಇಟ್ಟಿರ್ತಾರೆ. ಮಕ್ಕಳಿಗೆ ಆತ ಬಂದರೆ ಅದೇ ಗ್ಲಾಸ್ ಅನ್ನು ತಗೋಬೇಕು, ಅದರಲ್ಲೇ ಟೀ ಕುಡಿಬೇಕು, ಅದೇ ಪ್ಲೇಟ್ ತಗೋಬೇಕು, ಅದರಲ್ಲೇ ಊಟ ಮಾಡಬೇಕು. ಇಂತಹ ಒಂದು ಜಾತಿ ವ್ಯವಸ್ಥೆ ಪದ್ಧತಿ ಬಹಳಷ್ಟು ಹಿಂದಿನ ಕಾಲದಲ್ಲೂ ಸಹ ಇರುತ್ತೆ ಮಕ್ಕಳಿಗೆ. ಇಲ್ಲಿ ಕುಡಿಯುವ ನೀರಿಗೂ ಸಹಿತ ಬೊಗಸೆಯಲ್ಲಿ ನೀರನ್ನು ಕುಡಿತಕ್ಕಂಥ ಪದ್ಧತಿ ಈ ಅಸ್ಪೃಶ್ಯತೆ ಆಚರಣೆಯಲ್ಲಿ ಇತ್ತು ಮಕ್ಕಳೇ. ಊರ ಸಾರ್ವಜನಿಕ ಹೊಂಡಗಳಲ್ಲಿ ನೀರನ್ನು ತುಂಬಲಿಕ್ಕೂ ಸಹಿತ ಅವಕಾಶ ಇರಲಿಲ್ಲ. ದೇವಸ್ಥಾನ ಒಳಗೆ ಹೋಗೋದ್ರಲ್ಲಿ ಹತ್ತಿರಕ್ಕೂ ಸಹಿತ ಕರ್ಕೊಳ್ತಾ ಇರಲಿಲ್ಲ. ಇಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಅಂತ್ಯಜರ ಅಥವಾ ಅಸ್ಪೃಶ್ಯತೆಯನ್ನ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಹೀಗೆ ನಿಮಗೆಲ್ಲ ಗೊತ್ತೇ ಇದೆ, ಈ ಅಸ್ಪೃಶ್ಯತೆಯನ್ನು ಹೋರಾಡಲಿಕ್ಕೆ ಮಹಾನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೋರಾಟವನ್ನು ನಾವಿಲ್ಲಿ ನೆನೆಯಬೇಕು ಮಕ್ಕಳೇ. ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ಎಲ್ಲ ಸಮಾಜದವರು ಇವತ್ತು ಒಟ್ಟಿಗೆ ಜೀವಿಸಲಿಕ್ಕೆ ಇವತ್ತು ಸಾಧ್ಯತೆ ಇದೆ. ಎಲ್ಲರಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ದೊರಲಿಕ್ಕೆ ಇವತ್ತು ಸಾಧ್ಯತೆ ಇದೆ ಮಕ್ಕಳೇ. ಹಾಗಾದ್ರೆ ಮಕ್ಕಳಲ್ಲಿ ಈ ಅಸ್ಪೃಶ್ಯರ ಸಮಸ್ಯೆಗಳೇನು? ಯಾವ ಸಮಸ್ಯೆ ಇದೆ ಅಸ್ಪೃಶ್ಯರಿಗೆ? ಹಾಗಾದ್ರೆ ನಾವು ಅಸ್ಪೃಶ್ಯರ ಸಮಸ್ಯೆಗಳನ್ನು ನೋಡಿದ್ರೆ ಸಮಸ್ಯೆಗಳು ಯಾರು? ಅಸ್ಪೃಶ್ಯರ ಸಮಸ್ಯೆಗಳು. ಸಮಾಜದಲ್ಲಿ ನಾವು ಮಕ್ಕಳಲ್ಲಿ ಅಸ್ಪೃಶ್ಯರು ಯಾವ ರೀತಿಯಾಗಿ ಬದುಕ್ತಾ ಇರಬಹುದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಯಾಕಂದ್ರೆ ಆತನ ಹೆಜ್ಜೆಯ ಗುರುತು ಸಹಿತ ರಸ್ತೆಯ ಮೇಲೆ ಬೀಳಬಾರದು ಅಂತೇಳಿ ಹಿಂದಿನ ಅಸ್ಪೃಶ್ಯರು ಹಿಂದೆ ಒಂದು ಕಸ್ಬಾರಿಗೆ ಕಟ್ಟಡ ಹೋಗ್ತಾ ಇದ್ರಂತೆ. ಅಷ್ಟು ಕೀಳಾಗಿ ಅವರು ಕಾಣ್ತಾ ಇದ್ರು. ಇದು ಸಮಾಜದಲ್ಲಿರ್ತಕ್ಕಂಥ ಮಕ್ಕಳೇ. ಹಾಗೆ ಅಸ್ಪೃಶ್ಯರ ಕೆಲವು
ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ. ಅಂದ್ರೆ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ನಾವು ಕಾಣ್ತಾ ಇದ್ವಿ. ಅಂದ್ರೆ ಇವರು ಮನುಸ್ಮೃತಿ ಅಂತಕ್ಕಂಥ ತಜ್ಞರು ಹೇಳ್ತಾರೆ, ಚಾಂಡಾಲರನ್ನ ಮುಟ್ಟಿದವರು, ಚಾಂಡಾಲರಲ್ಲಿ ಅಸ್ಪೃಶ್ಯರು ಅಂತ, ಚಾಂಡಾಲರನ್ನ ಮುಟ್ಟಿದವರು 10 ಹಲವು ಒಳಪಡಬೇಕಾಗಿತ್ತು. ಅಂದ್ರೆ ಯಾರಾದ್ರೂ ಹೋಗಿ ಅಸ್ಪೃಶ್ಯ ವ್ಯಕ್ತಿಯನ್ನು ನಾವು ಮುಟ್ಟಿದ್ವಿ, ಸಮಾಜದಲ್ಲಿರ್ತಕ್ಕಂತಹ ಅಸ್ಪೃಶ್ಯ ವ್ಯಕ್ತಿಯನ್ನು ನಾವು ಸ್ಪರ್ಶ ಮಾಡಿದ್ವಿ ಅಂದ್ರೆ ಆತ ಬಹಳಷ್ಟು ಪಶ್ಚಾತ್ತಾಪಕ್ಕೆ ಒಳಪಡಬೇಕಾಗಿತ್ತು, ಅಂದ್ರೆ ಪ್ರಾಯಶ್ಚಿತ್ತವನ್ನು ಪಡಬೇಕಾಗಿತ್ತು. ಅದೇ ರೀತಿಯಾಗಿ ವ್ಯಾಘ್ರಪಾದ ಸ್ಮೃತಿ ಹೇಳ್ತಾನೆ, ಈತ ನಾವು ಇಲ್ಲಿ ಅಸ್ಪೃಶ್ಯ ವ್ಯಕ್ತಿ ಇದ್ದಾನೆ, ಇನ್ನೊಬ್ಬ ಇಲ್ಲಿ ವ್ಯಕ್ತಿ ಇದ್ದಾನೆ. ಸೊ ಈ ವ್ಯಕ್ತಿಗಳ ಮಧ್ಯೆ ಅಂತರ ಎಷ್ಟಿರಬೇಕು? ಹಸುವಿನ ಬಾಲ ಇದೆಯಲ್ಲ, ಆ ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ನಾವೇನಾದರೂ ಅಂತ್ಯಜರನ್ನ ಭೇಟಿಯಾದರೆ ಆ ಸವರ್ಣೀಯ ವ್ಯಕ್ತಿಗಳು ಸ್ನಾನವನ್ನು ಮಾಡಿ ಮೈಲಿಗೆಯನ್ನು ತೊಳಕಬೇಕಾಗಿತ್ತು. ಹಸುವಿನ ಬಾಲ ಎಷ್ಟುದ್ದ ಇರ್ತದೆ? ಇಷ್ಟುದ್ದ ಇರ್ಬೋದು. ಆ ಹಸುವಿನ ಬಾಲ ಇಷ್ಟುದ್ದದಲ್ಲಿ ಇವನೇನಾದ್ರೂ ಇಲ್ಲಿದ್ದ ಅಂತಂದ್ರೆ ಭೇಟಿಯಾದ್ರೆ ಈ ವ್ಯಕ್ತಿ ಹೋಗಿ ಮನೆಯಲ್ಲಿ ಹೋಗ್ಬಿಟ್ಟು ಹೋಗ್ತು ಸ್ನಾನವನ್ನು ಮಾಡಿ ಆ ಮಡಿಯನ್ನ, ಅದು ಮೈಲಿಗೆಯನ್ನು ಕಳಿಬೇಕಾಗಿತ್ತು ಮಕ್ಕಳೇ. ಸೊ ಈ ರೀತಿಯಾಗಿ ಆ ಮೈಲಿಗೆಯನ್ನು ಹೋಗಾಡಿಸಲಿಕ್ಕೆ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕ ಇಷ್ಟು ಅಂತರವಿದ್ರೂ ಸಹಿತ ನಾವು ಇಲ್ಲಿ ಮೈಲಿಗೆ ಹೋಗಿ ಸ್ನಾನ ಮಾಡಬೇಕಾಗಿತ್ತು. ಹಾಗಾಗಿ ಮಕ್ಕಳಲ್ಲಿ ಮಲಬಾರ ಅಂತ ಹೇಳ್ತೀವಿ ನಾವು, ಕೇವಲ ಮಲಬಾರವು. ಆ ಮಲಬಾರಲ್ಲಿ ತಾವೇ ತಯಾರಿಸಿದಂತಹ ಚಪ್ಪಲಿಗಳನ್ನ ಆಂತರಿಕರು ಧರಿಸುವಂತಿರಲಿಲ್ಲ. ಆದ್ರೆ ಈ ಅಸ್ಪೃಶ್ಯರು ತಯಾರಿಸಿದಂತಹ ಚಪ್ಪಲಿಗಳನ್ನ ಅಸ್ಪೃಶ್ಯರೇ ಧರಿಸುವಂತಿರಲಿಲ್ಲ. ಎಂತ ಒಂದು ಕೀಳದಾಗಿರ್ತಕ್ಕಂಥ ಜನ ನಾವು ಕಾಣ್ತೀವಿ. ಸಾಗರಲ್ಲಿ ಆಮೇಲೆ ಮಕ್ಕಳಲ್ಲಿ ಸವರ್ಣೀಯ ಜನರು ಬಳಸ್ತಕ್ಕಂತಹ ಕೆರೆಗಳನ್ನ ಇವರು ಬಳಸುವ ಹಾಗಿಲ್ಲ, ಸವರ್ಣೀಯರು ಬಳಸ್ತಕ್ಕಂಥ ಕೊಳವೆ ಬಾವಿಗಳನ್ನ ಇವರು ಬಳಸುವ ಹಾಗಿಲ್ಲ, ಸವರ್ಣೀಯರು ಬಳಸ್ತಕ್ಕಂಥ ಸ್ಮಶಾನವನ್ನ ಇವರು ಬಳಸುವ ಹಾಗಿಲ್ಲ. ಹಾಗಾದ್ಮೇಲೆ ಇವರ ಜೀವನ ಯಾವ ರೀತಿ ಇರಬಹುದು ಮಕ್ಕಳ ಸಮಾಜದಲ್ಲಿ? ಅದಕ್ಕೆ ಬಿ ಕುಪ್ಪಸ್ವಾಮಿಯವರು ಮಾತಾಡ್ತಾರೆ. ಏನಪ್ಪ ಅಂದ್ರೆ, ಮಲ ಹೊರುವ, ಸತ್ತ ಪ್ರಾಣಿಗಳನ್ನು ಸಾಗಿಸುವ, ಬೀದಿ ಚರಂಡಿಗಳನ್ನು ಗುಡಿಸ್ತಕ್ಕಂತಹ ಹೀನ ವೃತ್ತಿಗಳನ್ನ ಯಾರು ಮಾಡಬೇಕಾಗಿತ್ತು? ಅಸ್ಪೃಶ್ಯರು ಮಾಡಬೇಕಾಗಿತ್ತು. ಮಕ್ಕಳೇ, ಎಂತೆಂತ ಕೆಳ ಕಷ್ಟದಾಗಿರ್ತಕ್ಕಂಥ ಕೆಲಸ ಜೀವನವನ್ನು ಮಾಡ್ತಾ ಇದ್ರು. ಮಲವನ್ನು ಹೋಗತಕ್ಕಂಥ ಪದ್ಧತಿಯನ್ನು ಮಾಡಬೇಕಾಗಿದ್ದ ಕೆಲಸವನ್ನ, ವೃತ್ತಿಯನ್ನ. ಅದೇ ರೀತಿ ಸತ್ತ ಪ್ರಾಣಿಗಳನ್ನು ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಬೀದಿ ಚರಂಡಿಗಳನ್ನು ಕುಡಿಸ್ತಕ್ಕಂಥ ಹೀನ ವೃತ್ತಿಗಳನ್ನು ಸಹಿತ ಅಸ್ಪೃಶ್ಯರು ಮಾಡಬೇಕಾಗಿತ್ತು ಮಕ್ಕಳು. ಹೀಗೆ ಸಮಾಜದಲ್ಲಿ ಅತ್ಯಂತ ಕೆಳ ಸ್ಥಾನವನ್ನ ಯಾರು ನೀಡಿದ್ರು? ಅಸ್ಪೃಶ್ಯರಿಗೆ ನೀಡಲಾಗಿತ್ತು ಮಕ್ಕಳೇ. ಅವರು ಹುಟ್ಟಿದ ಕಾರಣಕ್ಕಾಗಿಯೇ ಅವರ
ನಿಯಂತ್ರಣ ಮಾಡಬೇಕಾಗುತ್ತೆ ಮಕ್ಕಳೇ. ಆಮೇಲೆ ಅಸ್ಪೃಶ್ಯರನ್ನ ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು. ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು. ಮತ್ತೆ ಇಲ್ಲಿ ಅಸ್ಪೃಶ್ಯರಿಗೆ ಶಿಕ್ಷಣ ಏನಂತಾನೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅವ್ರು ಕಲಿತಾ ಹೋಗ್ತಾರಲ್ಲ. ಮೊದಲು ನಾವು ನೋಡಿದ್ವಿ ಚತುರ್ವರ್ಣದಲ್ಲಿ ಬ್ರಾಹ್ಮಣರು ಮಾತ್ರ ಅಧ್ಯಯನ ಮಾಡುವುದು, ಅಧ್ಯಾಪನವನ್ನು ಮಾಡುವುದು, ಹೋಮ ಹವನವನ್ನು ಮಾಡತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥದ್ದು ಉನ್ನತವಾದ ಸ್ಥಾನವನ್ನು ನಾವು ಇವರಿಗೆ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಅಸ್ಪೃಶ್ಯರ ಸಮಸ್ಯೆಗಳೇನು? ಅಸ್ಪೃಶ್ಯರು ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಅವರು ಪಡಿತಾರೆ. ಹಾಗಾದ್ರೆ ಅಸ್ಪೃಶ್ಯರನ್ನ ಶೈಕ್ಷಣಿಕ ಚಟುವಟಿಕೆಗಳಿಂದ ಅವರು ಏನು ಮಾಡಲಾಗಿತ್ತು? ದೂರ ಇಡಲಾಗಿತ್ತು. ಹಾಗಾದ್ರೆ ಅಸ್ಪೃಶ್ಯರು ವೇದಗಳನ್ನು ಕೇಳುವಂತಿರಲಿಲ್ಲ, ವೇದಗಳನ್ನು ಓದುವಂತಿರಲಿಲ್ಲ, ಸಂಸ್ಕೃತ ಭಾಷೆಯನ್ನು ಕಲಿಯುವಂತಿರಲಿಲ್ಲ, ಧರ್ಮದ ಗ್ರಂಥಗಳ ಬಗ್ಗೆ ತಿಳುವಳಿಕೆಯನ್ನು ಸಹಿತ ಅಸ್ಪೃಶ್ಯರು ಪಡೆಯುವಂತಿರಲಿಲ್ಲ. ಹೀಗೆ ಮತ್ತೆ ಅಸ್ಪೃಶ್ಯರನ್ನ ಶೈಕ್ಷಣಿಕ ಎಲ್ಲಾ ಚಟುವಟಿಕೆಗಳಿಂದ ಸಹಿತ ಅವರನ್ನ ದೂರ ಇಡಲಾಗಿತ್ತು. ಬ್ರಿಟಿಷರು ಭಾರತಕ್ಕೆ ಬರುವ ಮುಂಚೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೇರೆಯಕ್ಕೆ ಅವಕಾಶ ಇರಲಿಲ್ಲ. ಅಂದ್ರೆ ಒಟ್ಟಿಗೆ ಕೂತು ಪಾಠವನ್ನು ಕೇಳ್ತಕ್ಕಂಥದ್ದಾಗಲಿ, ಒಟ್ಟಿಗೆ ಕೂತು ಭೋಜನವನ್ನು ಮಾಡತಕ್ಕಂಥದ್ದಾಗಲಿ ಯಾವ ಸಹಿತ ಅಲ್ಲಿ ಸಮಾಜದಲ್ಲಿ ನಡೀತಾ ಇರಲಿಲ್ಲ ಮಕ್ಕಳೇ. ಹೀಗೆ ಆ ಅಸ್ಪೃಶ್ಯರನ್ನ ಸವರ್ಣೀಯ ವಿದ್ಯಾರ್ಥಿಗಳಿಂದ ದೂರ ಇಡಲಾಗಿತ್ತು. ಹಾಗಾಗಿ ಅಸ್ಪೃಶ್ಯರನ್ನ ಮೈಲಿಗೆ ಕಾರಣವನ್ನು ನೀಡಿ ಕೆಳಜಾತಿಯ ಜನರಿಗೆ ಶೈಕ್ಷಣಿಕ ಸೌಲಭ್ಯದಿಂದ ಹೊರಗಿಡಲಾಗಿತ್ತು ಮಕ್ಕಳೇ. ಹಾಗಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಸಲುವಾಗಿ ಮಹಾನಾಯಕನಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಶಿಕ್ಷಣವು ಅಸ್ಪೃಶ್ಯರಿಗೆ ಸಾಮಾಜಿಕ ನ್ಯಾಯವನ್ನು ಪಡೆಯುವ ಹೋರಾಟಕ್ಕೆ ಪ್ರವೇಶವನ್ನು ನೀಡುತ್ತದೆ. ಅಂದ್ರೆ ಶಿಕ್ಷಣವನ್ನು ನಾವೆಲ್ಲರೂ ಕಲಿತ್ವಿ ಅಂದ್ರೆ ಸಾಮಾಜಿಕ ನ್ಯಾಯವನ್ನು ನಾವು ಪಡಿಬಹುದು. ಹೇಗೆ ಪಡಿಬಹುದು ಅನ್ನಲಿಕ್ಕೆ ನಮಗೆ ಶಿಕ್ಷಣ ಅಂತಕ್ಕಂಥದ್ದು ದಾರಿ ದೀಪ ಅಂತಕ್ಕಂಥ ಅಂಶವನ್ನ ಯಾರು ಹೇಳ್ತಾರೆ? BR ಅಂಬೇಡ್ಕರ್ ಅವರು ಹೇಳ್ತಾರೆ. ಇದು ಭಾರತ ಸಾಮಾಜಿಕ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ್ದು. ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಜನರು ತಮಗೆ ಸಂಬಂಧಿಸಿದ ತೀರ್ಮಾನಗಳನ್ನು ತಾವೇ ತೆಗೆದುಕೊಳ್ಳುವ ಪ್ರಕ್ರಿಯೆ, ಚರ್ಚೆಗಳಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನು ಪ್ರತಿಯೊಬ್ಬರೂ ಸಹಿತ ಪಡಿಬೇಕು ಅಂತಕ್ಕಂಥ ಅಂಶ ನಮಗೆ ಶಿಕ್ಷಣ ಕಲಿಸಿಕೊಡ್ತದೆ ಅಂತಕ್ಕಂಥ ಮಾತನ್ನ ಅಂಬೇಡ್ಕರ್ ಅವರು ತಿಳಿಸಿಕೊಡ್ತಾರೆ. ಮತ್ತೊಂದು ಕಡೆ ತರ್ಕಸಮ್ಮತವಾಗಿ ವಿಚಾರಬದ್ಧವಾಗಿ ಮಾತನಾಡತಕ್ಕಂಥ ಸಾಮರ್ಥ್ಯವನ್ನ ಪ್ರತಿಯೊಬ್ಬರು ಸಹಿತ ಹೊಂದಬೇಕು. ಇದು ಸಾಧ್ಯ ಅಂತಕ್ಕಂಥ ಯಾವ ಮೂಲಕ? ಶಿಕ್ಷಣದ ಮೂಲಕ ಮಾತ್ರ ಇದು ಸಾಧ್ಯ ಅಂತಕ್ಕಂಥ ಅಂಶವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನದಟ್ಟ ಮಾಡಿಕೊಡ್ತಾರೆ ಮಕ್ಕಳೇ. ಹೀಗೆ ಅಂಬೇಡ್ಕರ್ ಅವರು
ಕೇವಲ ಕೆಲವರ ಸ್ವತ್ತಾಗದೆ, ಕೆಲ ವರ್ಗದ ಸ್ವತ್ತಾಗದೆ ಅದು ಸಾರ್ವಜನಿಕ ಸ್ವತ್ತಾಗಬೇಕು. ಹೀಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಅಂಬೇಡ್ಕರ್ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ. ಸಂವಿಧಾನದ ಕರಡು ಸಮಿತಿಯ ರಚನೆಯಲ್ಲಿ ನಿರ್ಣಾಯಕವಾದ ಮಹತ್ವವಾದ ಪಾತ್ರವನ್ನು ನಿರ್ವಹಿಸಿ ಇಂದು ಸಂವಿಧಾನದ ಶಿಲ್ಪಿ ಕೀರ್ತಿಯ ಭಾಜನರಾಗಿದ್ದಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಮೇಲೆ ಆಸ್ತಿ ಹೊಡೆತನದ ಹಕ್ಕಿನ ನಿರಾಕರಣೆ. ಆಸ್ತಿಯ ಹಕ್ಕಿನ ಒಡೆತನ ನಿರಾಕರಣೆ ಅಂದ್ರೆ ಅಸ್ಪೃಶ್ಯರು ಕೇವಲ ದುಡಿತಕ್ಕಂಥವಷ್ಟೇ, ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆ ಅಂತಕ್ಕಂಥದ್ದಿರಲಿಲ್ಲ. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥದ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಅವರಲ್ಲಿ ಇರಲಿಲ್ಲ. ಹಾಗಾಗಿ ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯರು ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳನ್ನ ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನ ಹೊಂದದೆ ಮೇಲ್ಜಾತಿಗಳ ಸೇವೆಯನ್ನು ಮಾಡಬೇಕಾಗಿತ್ತು. ಯಾರು? ಅಸ್ಪೃಶ್ಯರು. ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿಯ ಹಕ್ಕು ಅಂತಕ್ಕಂಥವ್ರು ಇರಲಿಲ್ಲ. ಅವರು ಮೇಲ್ಜಾತಿ ವರ್ಗದವರ ಸೇವೆಯನ್ನು ಮಾಡತಕ್ಕಂಥ ಕಾರ್ಯ ಮಾತ್ರ ಯಾವುದು? ಅಸ್ಪೃಶ್ಯರಾಗಿತ್ತು ಮಕ್ಕಳೇ. ಹಾಗೆಯೇ ಇವರು ಸ್ವಯಂ ಆಸ್ತಿಯ ಭೂಮಿಯನ್ನು ಹೊಂದಿರದಂತೆ, ಇವರು ಹೆಂಗಿರಲ್ಲಿ ಸ್ವಯಂ ನನ್ನದು ಆಸ್ತಿಯನ್ನು ಹೊಂದಿರದಂತೆ ಧರ್ಮ ಗ್ರಂಥಗಳನ್ನು ಉಲ್ಲೇಖಿಸಿ ಅಲ್ಲಿ ಏನ್ ಮಾಡಿದ್ರು? ಅಸ್ಪೃಶ್ಯರೇ ಆಸ್ತಿಯ ಹಕ್ಕನ್ನ ನಿರಾಕರಣೆ ಮಾಡಲಾಗ್ತದೆ. ಧರ್ಮ ಗ್ರಂಥಗಳಲ್ಲಿ ಬರೀತಾ ಹೋದ್ರು ಅಸ್ಪೃಶ್ಯರಿಗೆ ಯಾವುದೇ ರೀತಿಯ ಆಸ್ತಿಗಳನ್ನು ನೀಡಬಾರದು ಅಂತಕ್ಕಂಥ ಮಾತನ್ನ ಗ್ರಂಥಗಳಲ್ಲಿ ಬರೀತಾ ಹೋಗಿ ಅವ್ರು ಏನ್ ಮಾಡಿದ್ರು? ಅಸ್ಪೃಶ್ಯರಿಗೆ ಆಸ್ತಿಯ ಹಕ್ಕನ್ನ ನಿರಾಕರಣೆ ಮಾಡಲಾಗಿದೆ. ಇದು ಮಾನವ ಜೀವಿ ವಿರೋಧಿ ಮತ್ತು ಮಾನವ ಹಕ್ಕುಗಳನ್ನು ಉಲ್ಲಂಘನೆಯಾದಂತೆ ಪ್ರತಿಯೊಂದು ವ್ಯಕ್ತಿಯೂ ಸಹಿತ ಜೀವಿಸಬೇಕು. ಪ್ರತಿಯೊಂದು ಮಾನವ ಸಹಿತ ಅವನನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಹಕ್ಕಿದೆ. ಆದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಅವರ ಒಂದು ಹಕ್ಕನ್ನ ಇವತ್ತು ನಾವು ಕಸಳ್ತಾ ಇದ್ದೀವಿ, ಅದು ಉಲ್ಲಂಘನೆ ಆಗದಂತೆ. ಹೀಗೆ ಇನ್ನೊಂದು, ಅಸ್ಪೃಶ್ಯತೆ ರಾಜಕೀಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ. ರಾಜಕೀಯದಲ್ಲಿ ಭಾಗವಹಿಸಲು ನಿರಾಕರಣೆ. ಅಂದ್ರೆ ಇಲ್ಲಿ ಇವರಿಗೆ ರಾಜಕೀಯವಾಗಿ ಭಾಗವಹಿಸತಕ್ಕಂಥ ಯಾವುದೇ ರೀತಿಯಾದ ಹಕ್ಕಲ್ಲಿ ಇರಲಿಲ್ಲ ಅವರಿಗೆ. ಹೀಗೆ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವಿರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅಸ್ಪೃಶ್ಯರಿಗೆ
ಹಿಂದೆ ಆಗಿರ್ತಕ್ಕಂಥದ್ದು. ಹಿಂದಿನ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಲಿಖಿತ ರೂಪದಲ್ಲಿ ಬರತಕ್ಕಂಥ ನೋಡ್ತಾ ಇದ್ದೇವೆ. ಹೀಗೆ ಸ್ವತಂತ್ರ ನಂತರ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯವನ್ನು ಒಳಗೊಂಡಿರತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಇವತ್ತು ಜಾರಿಗೆ ತರಲಾಯಿತು. ಹೀಗೆ ಅಸ್ಪೃಶ್ಯತೆ ಎನ್ನುವುದು ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸುವ ಸಲುವಾಗಿ ಇವತ್ತು ಭಾರತ ಸಂವಿಧಾನ ಇವತ್ತು ಪ್ರಪಂಚದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ನ್ಯಾಯ ಮತ್ತು ಸಮಾನತೆಯನ್ನು ಇವತ್ತು ನೀಡುವ ದಿಕ್ಕಿನಲ್ಲಿ ಬದ್ಧತೆಯನ್ನು ವಾಗ್ದಾನವನ್ನು ಇವತ್ತು ನಮ್ಮ ಸಂವಿಧಾನ ಇವತ್ತು ಮಾಡ್ತಾ ಬಂದಿದೆ ಮಕ್ಕಳೇ. ಅಂದ್ರೆ ಈ ಒಂದು ಸಾಮಾಜಿಕ ಪಿಡುಗು ಹೋಗಬೇಕು ಅಂತ, ಅಸ್ಪೃಶ್ಯತೆ ಅಂತಕ್ಕಂಥ ಸಾಮಾಜಿಕ ಪಿಡುಗು ಹೋಗಬೇಕು. ಎಲ್ಲ ಜನರಿಗೂ ಸಹಿತ ಅವರದೇ ಆದಂತಹ ಘನತೆ, ಅವರದೇ ಆದಂತಹ ಗೌರವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಪಡೆಯಲಿಕ್ಕೆ ಮುಕ್ತವಾದ ಅವಕಾಶವನ್ನು ಇವತ್ತು ನಮ್ಮ ಸಮಾಜ ಏನು ಮಾಡ್ತದೆ, ಕಲ್ಪಿಸಿಕೊಡ್ತಾ ಇದೆ. ಹೀಗೆ ಸಂವಿಧಾನ ಇವತ್ತು ನಮ್ಮ ಒಂದು ಸಂವಿಧಾನ ಪ್ರಪಂಚದಲ್ಲಿಯೇ ಅತ್ಯಂತ ಮಹತ್ವವಾದದ್ದು. ಈ ಹಿನ್ನೆಲೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಕಾನೂನು ಕ್ರಮಗಳನ್ನು ಜಾರಿಗೆ ತರಲಾಯಿತು ಮಕ್ಕಳೇ. ಹೀಗೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಸಾಮಾಜಿಕ ಪಿಡುಗು. ಆ ಅಸ್ಪೃಶ್ಯತೆಯಲ್ಲಿ ಬರ್ತಕ್ಕಂಥ ಈ ಚತುರ್ವರ್ಣಗಳಾಗಿರ್ತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿ, ಇನ್ನು 5ನೇ ವರ್ಗವಾಗಿರ್ತಕ್ಕಂಥ ಅಸ್ಪೃಶ್ಯರು, ಇವರು ತಮ್ಮದೇ ಆಗಿರ್ತಕ್ಕಂಥ ಸಮಸ್ಯೆಗಳು, ಯಾವ್ಯಾವ ಸಮಸ್ಯೆಗಳಿದೆ ಅವರಲ್ಲಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಟ್ಟದಾಗಿದ್ದ ಕೆಳಮಟ್ಟದ ಸ್ಥಾನವನ್ನು ನೀಡ್ತಾ ಇದ್ದೀವಿ. ಅಸ್ಪೃಶ್ಯರಿಗೆ ಶೈಕ್ಷಣಿಕ ಅವಕಾಶಗಳು ಅದರಿಂದ ದೂರ ಹೊರಡಿರ್ತಕ್ಕಂಥದ್ದು, ಆಸ್ತಿ ಹಕ್ಕಿನ ಒಡೆತನವನ್ನ ನಿರಾಕರಣೆ ಮಾಡತಕ್ಕಂಥದ್ದು, ರಾಜಕೀಯದಲ್ಲಿ ಭಾಗವಹಿಸುವವರಿಗೆ ನಿರಾಕರಣೆ. ಈ ಎಲ್ಲಾ ಅವಕಾಶಗಳಿಂದ ಯಾರನ್ನ, ಅಸ್ಪೃಶ್ಯರನ್ನು ನಾವೇನ್ ಮಾಡಿದೀವಿ, ಹೊರಗಿಟ್ಟಿದ್ದೀವಿ ಮಕ್ಕಳೇ. ಹಾಗಾದ್ರೆ ಆ ಅಸ್ಪೃಶ್ಯರ ಜೊತೆ ನಮ್ಮಂತೆ ಬದುಕಲಿಕ್ಕೆ, ನಮ್ಮಂತೆ ಜೀವನವನ್ನು ಸಾಗಿಸಲಿಕ್ಕೆ ಬೇಕಾದಂತಹ ನಿವಾರಣಾ ಕ್ರಮಗಳು ಬೇಕು. ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನು ಹೋಗಲಾಡಿಸಬೇಕು. ಕೇವಲ ನಾವು ಮಾತಾಡಿದ್ರೆ ಮಾತ್ರ ಸಾಲದು, ಕಾನೂನಾತ್ಮಕವಾಗಿ ಸಂವಿಧಾನ ಅಂತಕ್ಕಂಥ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಬೇಕು. ಹೀಗೆ ಸಂವಿಧಾನವನ್ನು ನಾವು ಹೋಗಲಾಡಿಸಲಿಕ್ಕೆ ಬೇಕಾದಂತಹ ಕಾನೂನಾತ್ಮಕವಾಗಿರ್ತಕ್ಕಂತಹ ಕ್ರಮಗಳು ಬೇಕು. ಆ ಕಾನೂನಾತ್ಮಕ ಕ್ರಮಗಳನ್ನ ಅಥವಾ ಅಸ್ಪೃಶ್ಯತೆ ಅಂತಕ್ಕಂತಹ ಕಳಂಕವನ್ನ ತೋರಿಸಲಿಕ್ಕೆ ಯಾರೆಲ್ಲ ಮಹನೀಯರು ಹೋರಾಡಿದರು, ಯಾವ್ಯಾವ ಕಾನೂನು ಕ್ರಮನ ಜಾರಿಗೆ ತಂತು ಅಂತಕ್ಕಂಥ ಅಂಶವನ್ನ ಮುಂದಿನ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಇಲ್ಲಿವರೆಗೆ ನಾವು ಯಾವ ಅಸ್ಪೃಶ್ಯ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅಂತಕ್ಕಂಥ ಒಂದು ಅಂಶವನ್ನ ಇಲ್ಲಿವರೆಗೆ ಚರ್ಚೆ ಮಾಡಿದ ಮಕ್ಕಳೇ. ಇನ್ನ ಗೃಹಪಾಠವನ್ನು ಮಕ್ಕಳೇ, ಗೃಹಪಾಠದಲ್ಲಿ ಅಸ್ಪೃಶ್ಯತೆ ಸಾಮಾಜಿಕ ಪಿಡುಗು ಈ ವಿಷಯವನ್ನು ಕುರಿತು 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಸರಿ.